ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುದ್ರ ಸ್ಟಡಿ ಚಾನಲ್. ಸೊ ತಮಗೆಲ್ಲರಿಗೂ ಪಿ ಡಿ ಒ ಕಂಪ್ಯೂಟರ್ ಸೀರೀಸ್ಗೆ ಸುಸ್ವಾಗತ. ಆಲ್ರೆಡಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಏನೋ ನೋಡಿಲ್ಲ ಅಂದರೆ ದಯವಿಟ್ಟು ಕಂಪ್ಯೂಟರ್ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಕೋಬಹುದು. 1ರಿಂದ 15 ಪ್ರಶ್ನೆಗಳ ಡಿಸ್ಕಷನ್ ಆ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಮಾಡಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 2 15ರಿಂದ 30ನೇ ಪ್ರಶ್ನೆಗಳ ತನಕ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರಶ್ನೆ, ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಟು ಸೆಂಡ್ ದ ಇಮೇಲ್ಸ್? ಇಮೇಲನ್ನು ಕಳಿಸುವ ಸಂದರ್ಭದಲ್ಲಿ ಯಾವ ಒಂದು ಪ್ರೋಟೋಕಾಲ್ ನಮಗೆ ಯೂಸ್ ಆಗ್ತದೆ? HTTP, FTP, SMTP, POP3. ಪೋಸ್ಟ್ ಆಫೀಸ್ ಪ್ರೋಟೋಕಾಲ್, ಇದರ ಫುಲ್ ಫಾರ್ಮ್ ಕೂಡ ಕೇಳಬಹುದು. ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸಪೋಸ್ ಇಲ್ಲಿ ಎಸ್ ಆ್ಯಡ್ ಆಗಿತ್ತಂದರೆ ಆವಾಗ ಅದು ಸೆಕ್ಯೂರ್ಡ್ ಅಂತ ಆಗ್ತದೆ. ಸೆಕ್ಯೂರ್ಡ್ ಅಂದರೆ ಯಾವಾಗಲೂ ಅಲ್ಲಿ ಡೇಟಾ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟಲ್ಲಿ ಇರ್ತದೆ. ಸರಿನಾ? ನೆಕ್ಸ್ಟ್, ಸದ್ಯಕ್ಕೆ ಅವರಿಲ್ಲಿ ಕೇಳಿರ್ತಕ್ಕಂಥದ್ದು ಇಮೇಲನ್ನು ಕಳುಹಿಸುವ ಸಂದರ್ಭದಲ್ಲಿ ಅಂತ ಕೇಳಿದ್ದಾರೆ. ಪ್ರಮುಖವಾಗಿ ಇಮೇಲ್ ಕಾನ್ಸೆಪ್ಟಲ್ಲಿ ಬಳಕೆ ಆಗುವ ಪ್ರೋಟೋಕಾಲ್ಗಳು SMTP, POP3 ಆ್ಯಂಡ್ ಒನ್ ಮೋರ್ IMAP. ಓಕೆ, ಸೊ ಈ ಮೂರನ್ನು ನಾವು ಇಮೇಲ್ ಕಾನ್ಸೆಪ್ಟಲ್ಲಿ ಬಳಕೆ ಮಾಡ್ತೀವಿ. ಬಟ್ ಸೆಂಡಿಂಗ್ ಅಂತ ಬಂದಾಗ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರೋಟೋಕಾಲ್ ಯಾವುದಂದರೆ ಆಪ್ಷನ್ ಸಿ, SMTP. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಏನಿದೆಲ್ಲ, ಇದನ್ನು ಇಮೇಲನ್ನು ಕಳುಹಿಸುವ ಸಂದರ್ಭದಲ್ಲಿ ನಾವು ಇಂಪಾರ್ಟೆಂಟಾಗಿ ಬಳಕೆಯನ್ನು ಮಾಡ್ಕೋತೀವಿ. ಸರಿನಾ? ನೆಕ್ಸ್ಟ್ 18ನೇ ಪ್ರಶ್ನೆ, ಇದು ನಮಗೆ ಜಾವಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಏನದ ಪ್ರಶ್ನೆ? ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿಚ್ ಫೀಚರ್ ಅಲೋಸ್ ದ ಫಂಕ್ಷನ್ ಆರ್ ಅ ಮೆಥಡ್ ಟು ಆ್ಯಕ್ಟ್ ಆಸ್ ಡಿಫರೆಂಟ್ಲಿ ಬೇಸ್ಡ್ ಆನ್ ದ ಇನ್ಪುಟ್. ನಮ್ಮ ಇನ್ಪುಟ್ ಆಧಾರಿತವಾಗಿ ಬದಲಾಗ್ತಕ್ಕಂಥ ಫಂಕ್ಷನ್ಸ್ಗಳಿದ್ದರೆ ಇಟ್ ಅಲೋಸ್ ದ ಫಂಕ್ಷನ್ಸ್ ಆರ್ ಅ ಮೆಥಡ್ ಟು ಆ್ಯಕ್ಟ್ ಡಿಫ್ರೆಂಟ್ಲಿ. ಬದಲಾಗಬೇಕು ನಮ್ಮ ಇನ್ಪುಟ್ ಆಧಾರಿತವಾಗಿ. ಅದನ್ನು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಷನ್, ಪಾಲಿಮಾರ್ಫಿಸಮ್, ಇನ್ಹೆರಿಟನ್ಸ್, ಹಾಗೆ ಎನ್ಕ್ಯಾಪ್ಸುಲೇಷನ್. ಸರಿನಾ? ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಬಿ, ಬೇಸ್ಡ್ ಆನ್ ಅವರ್ ಇನ್ಪುಟ್. ನಮ್ಮ ಇನ್ಪುಟ್ ಮುಖಾಂತರ ವರ್ಕ್ ಆಗ್ತಕ್ಕಂಥದ್ದಕ್ಕೆ ನಾವು ಪಾಲಿಮಾರ್ಫಿಸಮ್ ಅಂತೇಳಿ ಕರಿತೀವಿ. 17ನೇ ಪ್ರಶ್ನೆಗೆ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು IP ಅಡ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಐ ಪಿ ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, ಫುಲ್ ಫಾರ್ಮನ್ನು ಎಕ್ಸಾಮಲ್ಲಿ ಕೇಳಿದಾರ. ಇವನ್ ನಿಮಗೂ ಕೂಡ ಗೊತ್ತಾಗಿದೆ, ಬಟ್ ಸ್ಟಿಲ್ ಐ ಆಮ್ ರೈಟಿಂಗ್ ಇಟ್ ಒನ್ ಮೋರ್ ಟೈಮ್. ಇದರಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವರ್ಷನ್ಗಳಿದ್ದಾವೆ. ಒಂದು IPv4, ಇನ್ನೊಂದು IPv6. V4 ಅಂತ ಬಂದರೆ ವರ್ಷನ್ 4 ಅಂತ, V6 ಅಂತ ಬಂದರೆ ವರ್ಷನ್ 6 ಅಂತ. V4 ಅಂತ ಬಂದಾಗ ಇಟ್ ಈಸ್ ಎನ್ 32 ಬಿಟ್. V6 ಅಂತ ಬಂದಾಗ 128 ಬಿಟ್. ಓಕೆ, ಇಲ್ಲಿನದ ಪ್ರಶ್ನೆ, ಇನ್ IP ಅಡ್ರೆಸ್ ದ ಸಬ್ನೆಟ್ ಮಾಸ್ಕ್ 255.255.255.0 ಅಲೌಸ್ ಹೌ ಮೆನಿ ಹೋಸ್ಟ್ಸ್ ಪರ್ ನೆಟ್ವರ್ಕ್. ಸೊ ಇಲ್ಲಿ ಎಷ್ಟು ಹೋಸ್ಟನ್ನು ನಾವು ಪಡ್ಕೋಬೋದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ 128, 254, 256 ಆ್ಯಂಡ್ 512. ಓಕೆ, ಸೊ ನೋಡಿ ಇಲ್ಲಿ 0 ಆರಂಭವಾಗಿದೆ, ಆಮೇಲೆ 1, 2, 3, 4, 5, 6. ಸೊ ಈ ರೀತಿಯಾಗಿ ನಾವು IP ಅಡ್ರೆಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 255.255.255.1 0 ಆದಮೇಲೆ 1 ಬರ್ತದೆ. ಹಾಗೆ 255.255.255.2 ಹೀಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ ನಾವು. ಸರಿನಾ? ಸೊ ಟೋಟಲಾಗಿ ಎಷ್ಟು ಹೋಸ್ಟನ್ನು ಇದರ ಮುಖಾಂತರ ನಾವು ಪಡ್ಕೋಬೋದಾಗಿದೆ? ಪರ್ಟಿಕ್ಯುಲರ್ಲಿ ಈ ಸಬ್ನೆಟ್ ಮಾಸ್ಕ್ ಅಂತ ಬಂದಾಗ 254 ಹೋಸ್ಟ್ಗಳನ್ನು ನಾವು ಪಡೆದುಕೊಳ್ಬೋದಾಗಿದೆ. ಸರಿನಾ? 254 ಹೋಸ್ಟ್ ಪರ್ ನೆಟ್ವರ್ಕ್, ಪರ್ಟಿಕ್ಯುಲರ್ಲಿ ಇದಂತ ಬಂದಾಗ. ಸರಿನಾ? ಸೊ ಗೊತ್ತಿರಲಿ, ಸದ್ಯಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 254. ಓಕೆ, ಸೊ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸರ್ 256 ಆಗಬೇಕಾಗಿತ್ತಲ್ಲ, ವೈ 254 ಓನ್ಲಿ? ಬಿಕಾಸ್ 2⁸ ಅಂದರೆ ಎಷ್ಟು ಬರ್ತದೆ ವ್ಯಾಲ್ಯೂ? 256. ಹಾಗಂತ ನಾವಿಲ್ಲಿ ವ್ಯಾಲ್ಯೂ ಆಪ್ಷನ್ ಸಿ ಅನ್ನು ಚೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯೂಸೇಬಲ್ ಹೋಸ್ಟ್ ಅಂತ ಇರ್ತದೆ ಕಾನ್ಸೆಪ್ಟ್. ಯೂಸೇಬಲ್, ಟೋಟಲ್ ಅವೈಲೇಬಲ್ ಹೋಸ್ಟ್ ಬೇರೆ, ಅದರಲ್ಲಿ ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳು ಇರ್ತಕ್ಕಂಥ ಹೋಸ್ಟ್ ಬೇರೆ. 2⁸ ಅಂದರೆ ಐ ಕಂಪ್ಲೀಟ್ಲಿ ಅಗ್ರಿ.
256 ಅಂತ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ 2 ನಾವು ಬಳಕೆ ಮಾಡಲಿಕ್ಕೆ ಆಗಲ್ಲ. ಓನ್ಲಿ 754 ಮಾತ್ರ ಬಳಕೆ ಮಾಡ್ಬೋದಾಗಿದೆ. ಸೊ ಈ 2 ಯಾಕೆ ಬಳಕೆ ಮಾಡೋಕ್ಕಾಗಲ್ಲ ಅಂದರೆ, 1 ಪರ್ಟಿಕ್ಯುಲರ್ಲಿ ಫಾರ್ ದ ನೆಟ್ವರ್ಕ್ ಅಡ್ರೆಸ್ ಪರ್ಪಸ್ ಯೂಸ್ ಮಾಡ್ತೀವಿ ನಾವು. ಓಕೆ, 1 ಫಾರ್ ನೆಟ್ವರ್ಕ್ ಅಡ್ರೆಸ್, ಇನ್ನೊಂದನ್ನು ಎದಕ್ಕೆ ಯೂಸ್ ಮಾಡ್ತೀವಿ, 1 ಫಾರ್ ದ ಬ್ರಾಡ್ಕಾಸ್ಟ್ ಅಡ್ರೆಸ್, ಬ್ರಾಡ್ಕಾಸ್ಟ್ಗೆ. ಸೊ ಗೊತ್ತಿರಲಿ, 1 ಫಾರ್ ನೆಟ್ವರ್ಕ್ ಅಡ್ರೆಸ್, ಅನದರ್ ಒನ್ ಇಸ್ ಫಾರ್ ಬ್ರಾಡ್ಕಾಸ್ಟ್ ಅಡ್ರೆಸ್. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಡೋಂಟ್ ವರಿ, 2 ನಮಗೆ ಯೂಸ್ ಮಾಡಲು ಅವಶ್ಯಕತೆ ಅಥವಾ ನಮಗೆ ಸಾಧ್ಯ ಇಲ್ಲ. ಓನ್ಲಿ 754 ಮಾತ್ರ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಿಮ್ಮ ಮೈಂಡಲ್ಲಿ ನೀವು ಇದನ್ನು ನೆನ್ಪಿಟ್ಟೋಗಬೇಕು. ಸರಿನಾ? 256 -2, ಸೊ ಆನ್ಸರ್ ಈಸ್ 254. ಹೋಪ್ ನಿಮಗಿದು ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟೈಪ್ ಆಫ್ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್? ಇದು ಬಂದ್ಬಿಟ್ಟು ನಮಗೆ OSI, ಓಪನ್ ಸಿಸ್ಟಮ್ಸ್ ಇಂಟರ್ ಕನೆಕ್ಷನ್, ಆ ಮಾಡೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. OSI ಥರನೇ ಇನ್ನೊಂದು ಮಾಡೆಲ್ ಬರ್ತದೆ, ಯಾವ್ದು ಹೇಳಿ, TCP/IP ಮಾಡೆಲ್ ಅಂತ ಕರಿತೀವಿ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ. ಸದ್ಯಕ್ಕೆ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಇಲ್ಲಿ, ಅಪ್ಲಿಕೇಶನ್ ಲೇಯರ್ ಅಂತ ಬಂದಾಗ ಅಲ್ಲಿ ಬಳಕೆಯಾಗುವ ಪ್ರೋಟೋಕಾಲ್ ಯಾವುದು? IP, UDP, TCP, HTTP. HTTP ಅಂದರೆ ಹೈಪರ್ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಹಾಗೆ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇದಂತೂ ನಿಮಗೆ ಕಾಮನಾಗಿ ಗೊತ್ತಿದೆ ಇರ್ತದೆ. ಬಟ್ ಇವಾಗ ನಾವು ಹೊಸದಾಗಿ ಒಂದು ನೋಡ್ತಾ ಇದ್ದೀವಿ ಇಲ್ಲಿ, UDP. ವಾಟ್ ಈಸ್ UDP? ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಎಕ್ಸ್ಪಾಂಡ್ UDP ಅಂತ ಕೇಳ್ಬೋದು. ಸೊ ಗೊತ್ತಿರಲಿ, UDP ಅಂದರೆ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ವೆರಿ ಇಂಪಾರ್ಟೆಂಟ್, ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಪರ್ಟಿಕ್ಯುಲರ್ಲಿ ಈ TCP ಮತ್ತು UDP ಈ ಎರಡೂ ಪ್ರೋಟೋಕಾಲ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಬಳಕೆ ಮಾಡ್ತೀವಿ. ಸೊ ಸ್ನೇಹಿತರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಕಂಪ್ಲೀಟ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಟಾಪಿಕ್ಸ್ ಅಂತ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು, ಮ್ಯಾರಥಾನ್ ವಿಡಿಯೋ, ಕಂಪ್ಲೀಟ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್, ಈ ಡೇಟಾಬೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ER ಮಾಡೆಲ್ ಆಗಿರ್ಬೋದು, ನಾರ್ಮಲೈಸೇಷನ್ ಆಗಿರ್ಬೋದು, ಕನ್ವರ್ಷನ್ಸ್ ಬರ್ತದಲ್ಲ ನಿಮಗೆ, ಅದು ಬೈನರಿ ಟು ಹೆಕ್ಸಾಡೆಸಿಮಲ್ ಟು ಬೈನರಿ, ಅದರ ಮೇಲೆ, ಹಾಗೆ IP ಅಡ್ರೆಸ್ಗಳ ಮೇಲೆ, OSI ಮಾಡೆಲ್ ಮೇಲೆ, ಡೀಟೇಲ್ ಆಗಿ ಕ್ಲಾಸನ್ನು ಕೂಡ ಮಾಡ್ತಾ ಇದ್ದೀನಿ. ಸೂನ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸರಿನಾ? ಸದ್ಯಕ್ಕೆ ನಾನೇನು ಹೇಳ್ತಾ ಇದ್ದೆ, UDP ಮತ್ತು TCP ಅಂತ ಬಂದಾಗ ಇದನ್ನು ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಬಳಕೆ ಮಾಡ್ಕೋತೀವಿ ಆ್ಯಸ್ ಎ ಪ್ರೋಟೋಕಾಲ್. IP ಅಂತ ಬಂದಾಗ ಈ ಲಾಜಿಕಲ್ ಅಡ್ರೆಸ್ಸಿಂಗ್ ಎಲ್ಲ ನಾವು ನೋಡೋದು ನೆಟ್ವರ್ಕ್ ಲೇಯರ್ ಪ್ರೋಟೋಕಾಲ್. ಉಳಿದಿರೋದು ಯಾವುದು? HTTP. ಇದನ್ನು ಅಪ್ಲಿಕೇಶನ್ ಲೇಯರಲ್ಲಿ ಬಳಕೆ ಮಾಡ್ತೀವಿ. ಅಪ್ಲಿಕೇಶನ್ ಲೇಯರ್ ಕೆಳಗಡೆ ಬರ್ತಕ್ಕಂಥದ್ದು ಯಾವುದು ಇಂಪಾರ್ಟೆಂಟ್, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು, ಪ್ರೆಸೆಂಟೇಷನ್ ಲೇಯರ್ ಅಂತ ಕರೀತಾರೆ. ಈ ಪ್ರೆಸೆಂಟೇಷನ್ ಲೇಯರಲ್ಲಿ ಯಾವಾಗಲೂ ಡೇಟಾ ಎನ್ಕ್ರಿಪ್ಷನ್ನು, ಡಿಕ್ರಿಪ್ಷನ್ನು, ಕಾಂಪ್ರೆಷನ್ನು, EDC ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟೇಷನ್ ಲೇಯರ್ ಅಂತ ಬಂದಾಗ ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್ ಹಾಗೆ ಕಾಂಪ್ರೆಷನ್, ಈ 3 ಆಗ್ತದೆ ನಮಗೆ ಪ್ರೆಸೆಂಟೇಷನ್ ಲೇಯರ್ ಅಂತ ಬಂದಾಗ. OSI ಲೇಯರ್ ಅಂದರೆ ಗೊತ್ತು, 7 ಲೇಯರ್ ಮಾಡೆಲ್ ಸ್ಟ್ರಕ್ಚರ್. ಟಾಪ್ ಮೋಸ್ಟ್ ಲೇಯರ್ ಅಂತ ಬಂದಾಗ ಅಪ್ಲಿಕೇಶನ್, ಲೋವರ್ ಮೋಸ್ಟ್ ಅಂತ ಬಂದಾಗ ಫಿಸಿಕಲ್ ಲೇಯರಲ್ಲಿ ಡೇಟಾ ಯಾವಾಗಲೂ ಸಿಗ್ನಲ್ ರೂಪದಲ್ಲಿ ಇರ್ತದೆ, ಎಲೆಕ್ಟ್ರಿಕಲ್ ಸಿಗ್ನಲ್ ರೂಪದಲ್ಲಿ, ಲೈಕ್ 010101 ಆ ಫಾರ್ಮ್ಯಾಟಲ್ಲಿ. ಅದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇವನ್ ಬಿಟ್ ಅಂತ ಕೂಡ ಅದನ್ನು ಕರಿತೀವಿ. ಸದ್ಯಕ್ಕೆ 19ನೇ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ 4 HTTP ಅಂತ ಹೇಳಿ. ಸರಿನಾ? ನೆಕ್ಸ್ಟ್ 20ನೇ ಪ್ರಶ್ನೆಗೆ, ಇನ್ ಕ್ಲೌಡ್ ಕಂಪ್ಯೂಟಿಂಗ್ ವಾಟ್ ಡಸ್ ದ ಟರ್ಮ್ ಸ್ಕೇಲಬಿಲಿಟಿ ರೆಫರ್ಸ್ ಟು? ಈ ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟಲ್ಲಿ ಸ್ಕೇಲಬಿಲಿಟಿ ಅಂದರೆ ಏನಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಅಪ್ಗ್ರೇಡ್ ದ ಸಾಫ್ಟ್ವೇರ್, ಇನ್ಕ್ರೀಸಿಂಗ್ ದ ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ, ಅಡ್ಜಸ್ಟಿಂಗ್ ದ ರಿಸೋರ್ಸಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್, ಡೇಟಾ ಎನ್ಕ್ರಿಪ್ಷನ್ಸ್. ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಆ ವರ್ಡ್ದು ಮೀನಿಂಗ್ ಗೊತ್ತಿರಬೇಕು. ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಎಕ್ಸೆಸಿಂಗ್ ದ ಸರ್ವಿಸಸ್ ವಾಯ ಇಂಟರ್ನೆಟನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಸರ್ವಿಸನ್ನು ಎಕ್ಸೆಸ್ ಮಾಡ್ಬೋದು. ಯಾವುದೆಲ್ಲ ಸರ್ವಿಸ್? ವರ್ಚುಲೈಸೇಷನ್ ಮಷೀನನ್ನು ಎಕ್ಸೆಸ್ ಮಾಡ್ಬೋದು, ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಪೇಸನ್ನು ಒಂದು ಕ್ರಿಯೇಟ್ ಮಾಡ್ಕೊಂಡು ಎಕ್ಸೆಸ್ ಮಾಡ್ಬೋದು. ಎಲ್ಲ ತರಹದ ಆಪ್ಷನ್ಗಳು ನಿಮಗೆ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಸಿಗ್ತವೆ. ಪ್ರಮುಖವಾಗಿ ಕ್ಲೌಡ್ ಕಂಪ್ಯೂಟರ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡ್ ಮಾಡ್ತಕ್ಕಂಥ ಟಾಪ್ ಮೋಸ್ಟ್ ಕಂಪನಿಗಳು ಯಾವುದು? AWS, ಅಜ್ಯೂರ್, ಗೂಗಲ್ ಕ್ಲೌಡ್, ಒರಾಕಲ್, ಆಲಿಬಾಬಾ. ಓಕೆ, ಸೊ ಇಲ್ಲಿ ಬಂದಿರೋ ಪರ್ಟಿಕ್ಯುಲರ್ ವರ್ಡ್ ಏನಪ್ಪ ಅಂದರೆ ಸ್ಕೇಲಬಿಲಿಟಿ ಅಂತ ಕೇಳಿದ್ದಾರೆ. ಸ್ಕೇಲಬಿಲಿಟಿ ಪದದ ಅರ್ಥ ಏನು? ಲೆಟ್ ಮಿ ಎಕ್ಸ್ಪ್ಲೇನ್ ದ್ಯಾಟ್ ವಿತ್ ಎನ್ ಎಕ್ಸಾಂಪಲ್. ಓಕೆ, ಸೊ ಏನು ಸ್ಕೇಲಬಿಲಿಟಿ ಅಂದರೆ, ಸಪೋಸ್ ನಿಮ್ದು ಇಲ್ಲೊಂದು ಸರ್ವರ್ ಇದೆ, ಇಟ್ ಈಸ್ ಎನ್ ವೆಬ್ ಸರ್ವರ್. ಇದೊಂದು ವೆಬ್ ಸರ್ವರ್ ಅಂತ ಅಂದ್ಕೊಳ್ಳೋಣ. ಯಾವ ವೆಬ್ ಸರ್ವರ್ ಇದು? Amazon.comದು ವೆಬ್ ಸರ್ವರ್. Amazon.com ನಾರ್ಮಲ್ ಡೇಸಲ್ಲಿ ಸಪೋಸ್ ಇವಾಗ
1,000 ಜನ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಡೈಲಿ 1,000 ಜನ ಅಮೆಝಾನ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡೋದು, ನೋಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅವರು ವರ್ಷದಲ್ಲಿ 1-2 ಸಲ ಏನು ಮಾಡ್ತಾರೆ, ಬಿಗ್ ಬಿಲಿಯನ್ ಡೇ ಅಂತ ಮಾಡ್ತಾರೆ. ಬಿಗ್ ಬಿಲಿಯನ್ ಡೇ. ಸೊ ಬಿಗ್ ಬಿಲಿಯನ್ ಡೇ ಇದ್ದಾಗ ಏನಾಗ್ತದೆ, ಪ್ರಾಡಕ್ಟ್ಸ್ಗಳ ಪ್ರೈಸನ್ನು ಅವರು ಕಡಿಮೆ ಮಾಡಿರ್ತಾರೆ, ರೈಟ್. ಸೊ ಅವಾಗ ಡೆಫಿನೆಟ್ಲಿ ಏನಾಗ್ತದೆ, ಯೂಸರ್ಸ್ಗಳ ರೀಚ್ ಮಾಡ್ತಕ್ಕಂಥದ್ದು ಈ Amazon.comಗೆ ತುಂಬಾ ಜಾಸ್ತಿ ಆಗ್ತದೆ. ತುಂಬ ಜನ ಅದನ್ನು ವಿಸಿಟ್ ಮಾಡ್ತಾರೆ. 1,000 ಜನ ವಿಸಿಟ್ ಮಾಡೋಲ್ಲಿ 10,000 ಜನ ವಿಸಿಟ್ ಮಾಡೋ ಚಾನ್ಸಸ್ ಕೂಡ ಇರ್ತದೆ. 20,000 ಜನ ಕೂಡ ವಿಸಿಟ್ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಕ್ಲೌಡಲ್ಲಿ ಏನಾಗ್ತದೆ, ಸಪೋಸ್ ಅಲ್ಲಿ 1,000ರಿಂದ 10,000 ಜನ ವಿಸಿಟ್ ಮಾಡ್ತಕ್ಕಂಥ ಪ್ರೊಬಾಬಿಲಿಟಿ ಬಂತು ಅಂದರೆ ಆಟೋಮೆಟಿಕ್ಕಾಗಿ ವೆಬ್ ಸರ್ವರ್ಗಳನ್ನು ಇನ್ಕ್ರೀಸ್ ಮಾಡ್ತದೆ. ಸದ್ಯಕ್ಕೆ ಅದು ಸಪೋಸ್ ಒಂದೇ ಒಂದು ವರ್ಚುವಲ್ ಮಷಿನ್ ಅಥವಾ ಒಂದೇ ಒಂದು ವೆಬ್ ಸರ್ವರಿಂದ ಮೇಂಟೈನ್ ಮಾಡ್ತಾ ಇತ್ತಂದರೆ ಆ್ಯಸ್ ಸೂನ್ ಆ್ಯಸ್ ದ ಕೌಂಟ್ ಈಸ್ ಇನ್ಕ್ರೀಸಿಂಗ್ 1,000ಇಂದ 2,000 ಬಂತು ಅಂದರೆ ಆಟೋಮೆಟಿಕ್ಕಾಗಿ ಮತ್ತೊಂದು ವೆಬ್ ಸರ್ವರನ್ನು ಆ್ಯಡ್ ಮಾಡ್ಕೋತದೆ. ಮತ್ತೊಂದು 1,000 ಜನ ಎಕ್ಸ್ಟ್ರಾ ಬಂದ್ರೆ ಅಂದರೆ ಮತ್ತೊಂದು ವೆಬ್ ಸರ್ವರನ್ನು ಆ್ಯಡ್ ಮಾಡ್ಕೋತದೆ. ಸೊ ಬೇಸ್ಡ್ ಆನ್ ದ ರಿಸೋರ್ಸ್ ಆ್ಯಡ್ ಮಾಡ್ತಾ ಹೋಗ್ತದೆ. ಸಪೋಸ್ ಬಿಗ್ ಬಿಲಿಯನ್ ಡೇ ನಿಮಗೆ ಕಂಪ್ಲೀಟ್ ಆಯಿತು, ಅವಾಗ ಏನಾಯಿತು, ಸಪೋಸ್ ಟೋಟಲಾಗಿ 5,000 ಜನ ವಿಸಿಟ್ ಮಾಡ್ತಾ ಇದ್ದದ್ದು ನೆಕ್ಸ್ಟ್ ಏನಾಗಿಬಿಡ್ತದೆ, ಹಾಗೆ ನಿಮಗೆ 1,000ಗೆ ಬಂದುಬಿಡ್ತದೆ. ಯಾಕಂದರೆ ಬಿಗ್ ಬಿಲಿಯನ್ ಡೇ ಮುಗೀತು, ಜಾಸ್ತಿ ಜನ ವಿಸಿಟ್ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗ್ತದೆ, ಎಕ್ಸ್ಟ್ರಾ ಇವೇನು ಆ್ಯಡ್ ಆಗಿದ್ದಾವಲ್ಲ ಇವುಗಳ ಅವಶ್ಯಕತೆ ಇರೋದಿಲ್ಲ. ಸೊ ಅವಾಗ ಆಟೋಮೆಟಿಕ್ಕಾಗಿ ಅವು ಬಿಟ್ಬಿಡ್ತದೆ. ಅಂದರೆ ಮೊದಲು ಎಷ್ಟಿತ್ತಲ್ಲ ಅಲ್ಲಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ. ಅವಶ್ಯಕತೆ ಬಿದ್ದಾಗ ಆ್ಯಡ್ ಮಾಡ್ಕೋತದೆ, ಅವಶ್ಯಕತೆ ಮುಗಿದ ನಂತರ ಅವುಗಳನ್ನು ರಿಮೂವ್ ಮಾಡ್ತದೆ. ಅದನ್ನು ಪರ್ಟಿಕ್ಯುಲರ್ಲಿ ನಾವೇನಂತ ಕರಿತೀವಿ, ಸ್ಕೇಲೆಬಿಲಿಟಿ ಅಂತ ಕರಿತೀವಿ. ಅಡ್ಜಸ್ಟಿಂಗ್ ದ ರಿಸೋರ್ಸಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್. ಅಡ್ಜಸ್ಟಿಂಗ್ ದ ರಿಸೋರ್ಸಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್ ವಿ ಕಾಲ್ ಇಟ್ ಆ್ಯಸ್ ಸ್ಕೇಲಬಿಲಿಟಿ. ಹಾಗಾಗಿ 20ನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 22ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಫಿಶಿಂಗ್. ಈ ಸೈಬರ್ ಸೆಕ್ಯೂರಿಟಿ ಕಾನ್ಸೆಪ್ಟಲ್ಲಿ ಫಿಶಿಂಗ್ ಅಂದರೆ ಏನಂತ ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಹೋಪ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದರೆ ಇವಾಗ ಈಸಿಲಿ ಆನ್ಸರ್ ಮಾಡ್ತಾ ಹೋಗ್ತೀರಾ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಗೈಸ್, ಸೊ ಯಾವಾಗೆಲ್ಲ ಹೊಸ ಪ್ರಶ್ನೆಗಳು ಬರ್ತಾವಲ್ಲ, ಸೊ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಕಮೆಂಟಲ್ಲಿ ನೀವು ಅವುಗಳ ಆನ್ಸರನ್ನು ಮಾಡ್ತಾ ಹೋಗಿ. ಸೊ ನಿಮಗೆ ಬೆಟರ್ ಪ್ರಾಕ್ಟೀಸ್ ಆಗ್ತದೆ. ಹಾಗಾಗಿ ಎಕ್ಸಾಮಲ್ಲಿ ಇದೇ ರೀತಿ ಪ್ರಶ್ನೆಗಳು ಬಂದರೆ ಈಸಿಲಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ನೋಡೋದಷ್ಟೇ ಅಲ್ಲ, ಜೊತೆಗೆ ಕಮೆಂಟ್ ಕೂಡ ಮಾಡ್ತಾ ಹೋಗಬೇಕು. ಸದ್ಯಕ್ಕೆ ಆಪ್ಷನ್ ಏನದ, ಫಿಶಿಂಗ್ ಅಂದರೆ ಅನ್ಅಥರೈಸ್ಡ್ ಡೇಟಾ ಆಕ್ಸೆಸ್, ಡೇಟಾ ಎನ್ಕ್ರಿಪ್ಷನ್, ಇಮೇಲ್ ಬೇಸ್ಡ್ ಫ್ರಾಡ್, ಹ್ಯಾಕಿಂಗ್ ವಾಯಾ ದ ನೆಟ್ವರ್ಕ್ಸ್. ಸೊ ರೈಟ್ ಆನ್ಸರ್ ಈಸ್ ಇಮೇಲ್ ಬೇಸ್ಡ್ ಫ್ರಾಡ್. ಇಮೇಲನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಮೋಸವನ್ನು ಮಾಡೋದಕ್ಕೆ ನಾವು ಫಿಶಿಂಗ್ ಅಂತ ಕರಿತೀವಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ನಲ್ಲ, ನಿಮಗೊಂದು ಇಮೇಲ್ ಬಂದುಬಿಡ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ 1,00,000 ರೂಪಾಯಿ ಲೋನ್ ಸಿಕ್ಕಿದೆ, ಕೆಳಗಡೆ ಕೆಲವೊಂದಿಷ್ಟು ಮಾಹಿತಿ ಬೇಕಾಗಿದೆ ನಿಮ್ಮ ಕಡೆಯಿಂದ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, IFSC ಕೋಡ್ ಎಂಟರ್ ಮಾಡಿ ಅಂತ ಬಂದುಬಿಡ್ತದೆ. ಸೊ ನಾವು ಸರ್ಪ್ರೈಸ್ ಆಗಿ ಓಕೆ ನಮ್ಗೆ ಇಷ್ಟೊಂದು ಫ್ರೀಯಾಗಿ ಅಮೌಂಟ್ ಸಿಗ್ತಾ ಇದೆಯಲ್ಲ ಅಂತ ಡೇಟಾವನ್ನು ಎಂಟರ್ ಮಾಡ್ತೀವಿ. ಹ್ಯಾಕರ್ಸ್ ವಿಲ್ ಗೆಟ್ ಯುವರ್ ಡೀಟೇಲ್ಸ್ ವೆರಿ ಈಸಿಲಿ ಆ್ಯಂಡ್ ದೇ ವಿಲ್ ಮಿಸ್ಯೂಸ್ ದ್ಯಾಟ್ ಇನ್ಫಾರ್ಮೇಷನ್ ಅಟ್ ದ ಲೇಟರ್ ಪಾಯಿಂಟ್ ಆಫ್ ಟೈಮ್. ಸರಿನಾ, ಅದು ಫಿಶಿಂಗ್ ಅಂತ ಬಂದಾಗ. ನೆಕ್ಸ್ಟ್, ವಾಟ್ ಡಸ್ HTTP ಸ್ಟ್ಯಾಂಡ್ಸ್ ಫಾರ್? HTTP ಅಂದರೆ ಏನಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್, ಹಾಗೆ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿ ಬಂದಿರೋ ಪ್ರಶ್ನೆ ಇದು. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡ್ತಾ ಇರೋದು, ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೋಡಿ, ಟ್ರಾನ್ಸ್ಫರ್ ಅಂತ ಇದೆ, ಆಗಲ್ಲ. ಹೋಸ್ಟ್ ಅಂತ ಇದೆ, ಆಗಲ್ಲ. ಇದು ಆಗಲ್ಲ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಎಸ್ ಅಂತ ಬಂದರೆ ಅದರ ಮುಂದ್ಗಡೆ ಸೆಕ್ಯೂರ್ಡ್ ಅಂತ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಸರಿನಾ, ಇವು ಪರ್ಟಿಕ್ಯುಲರ್ಲಿ HTTP ಮತ್ತು HTTPS ಅನ್ನು ಎಲ್ಲಿ ಬಳಕೆ ಮಾಡ್ತೀವಿ ನಾವು? ಅಪ್ಲಿಕೇಶನ್ ಲೇಯರಲ್ಲಿ ಬಳಕೆ ಮಾಡ್ತೀವಿ. OSI ಮಾಡಲ್ ಅಂತ ಬಂದಾಗ ಅಪ್ಲಿಕೇಶನ್ ಲೇಯರಲ್ಲಿ ಈ ಪ್ರೋಟೋಕಾಲ್ಸ್ಗಳ ಬಳಕೆಯನ್ನು ನಾವು ಮಾಡೋದನ್ನು ನೀವು ನೋಡಿದ್ದೀರಾ. ನೆಕ್ಸ್ಟ್ 24ನೇ ಪ್ರಶ್ನೆ, ವಿಚ್ ಸಾಫ್ಟ್ವೇರ್ ಟೆಸ್ಟಿಂಗ್ ಮೆಥಡ್ ಇನ್ವಾಲ್ವ್ಸ್ ಟೆಸ್ಟಿಂಗ್ ವಿತೌಟ್ ನೋಯಿಂಗ್ ದ ಇಂಟರ್ನಲ್ ಕೋಡ್? ಸೊ ಏನಂತ ಕರಿತೀವಿ? ಟೆಸ್ಟಿಂಗ್ ವಿತೌಟ್ ನೋಯಿಂಗ್ ದ ಇಂಟರ್ನಲ್ ಕೋಡ್. ವೈಟ್ ಬಾಕ್ಸ್ ಟೆಸ್ಟಿಂಗ್, ಯೂನಿಟ್ ಟೆಸ್ಟಿಂಗ್, ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್, ಹಾಗೆ ಇಂಟಿಗ್ರೇಷನ್ ಆಫ್ ದ ಟೆಸ್ಟಿಂಗ್. ಏನಂತ ಕರಿತೀವಿ? ವಿತೌಟ್ ನೋಯಿಂಗ್ ದ ಕೋಡ್, ಅದನ್ನು ನಾವು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಓಕೆ, ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಅಂದರೆ ವಿತೌಟ್ ನೋಯಿಂಗ್ ದ ಇಂಟರ್ನಲ್ ಕೋಡ್ ನಾವು ಟೆಸ್ಟ್ ಮಾಡೋದನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 26ನೇ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ರೋಲ್ ಆಫ್ ಎನ್ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ನ ಬಹುಮುಖ್ಯವಾದ ಕೆಲಸ ಯಾವುದು? ಮ್ಯಾನೇಜಿಂಗ್ ದ ಸಾಫ್ಟ್ವೇರ್ಸ್, ಮ್ಯಾನೇಜಿಂಗ್ ದ ಹಾರ್ಡ್ವೇರ್ಸ್, ಮ್ಯಾನೇಜಿಂಗ್ ದ ಹಾರ್ಡ್ವೇರ್ಸ್ ಆ್ಯಂಡ್ ಸಾಫ್ಟ್ವೇರ್, ಪ್ರೊವೈಡಿಂಗ್ ದ ಸೆಕ್ಯೂರಿಟಿ. ಸೆಕ್ಯೂರಿಟಿ ಕೊಡೋದು OS ದ ಕೆಲಸ ಅಲ್ಲ. ಸೆಕ್ಯೂರಿಟಿ ಅಂತ ಬಂದಾಗ ನಮಗೆ ಫೈರ್ ವಾಲ್ ಇಂಪಾರ್ಟೆಂಟ್ ಆಗ್ತದೆ, ಅಥವಾ ಆ್ಯಂಟಿ ವೈರಸ್ಗಳು ಇಂಪಾರ್ಟೆಂಟಾಗಿ ಬರ್ತಕ್ಕಂಥದ್ದು. ಬಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಸಾಫ್ಟ್ವೇರ್ ಮ್ಯಾನೇಜ್ ಮಾಡೋದು ಮತ್ತು ಹಾರ್ಡ್ವೇರನ್ನು ಮ್ಯಾನೇಜ್ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ, ಟು ಮ್ಯಾನೇಜ್ ದ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್, ದಟ್ ಈಸ್ ದ ಮೇನ್ ಫಂಕ್ಷನಾಲಿಟಿ ಆರ್ ದ ಪ್ರೈಮರಿ ರೋಲ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ ಗೊತ್ತಲ್ಲ, ವಿಂಡೋಸ್, ಲಿನಕ್ಸ್, ಮ್ಯಾಕ್ OS, ಆ್ಯಂಡ್ರಾಯ್ಡ್, ರೈಟ್. ನೆಕ್ಸ್ಟ್ 25ನೇ ಪ್ರಶ್ನೆ,
ವಿಚ್ ಡಿವೈಸ್ ಈಸ್ ಯೂಸ್ಡ್ ಇನ್ ದ ನೆಟ್ವರ್ಕ್ ಟು ರೌಟ್ ದ ಡೇಟಾ ಪ್ಯಾಕೆಟ್ಸ್ ಬೇಸ್ಡ್ ಆನ್ ದ ಐ ಪಿ ಅಡ್ರೆಸ್. ಐ ಪಿ ಅಡ್ರೆಸ್ಸನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದಕ್ಕೆ ಬಳಕೆ ಆಗುವ ಇಂಪಾರ್ಟೆಂಟ್ ಮಷಿನ್ ಯಾವುದು ಅಥವಾ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಸ್ವಿಚ್, ಹಬ್, ರೌಟರ್, ಬ್ರಿಡ್ಜ್. ಓಕೆ, ಸೊ ಗೊತ್ತಿರಲಿ, ಡೇಟಾ ಪ್ಯಾಕೆಟ್ಸ್ ರೌಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್, ರೌಟ್ ಪದ ಸಂಬಂಧಪಟ್ಟಿರೋದು ನಮಗೆ ರೌಟರ್ಗೆ ಅಥವಾ ರೂಟರ್ಗೆ, ಸರಿನಾ? ಸೊ ಹಾಗಾಗಿ ಆಪ್ಷನ್ 3. ನೆಕ್ಸ್ಟ್, ಇವುಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ವಿಚ್ ಅಂದರೆ ಏನು, ಹಬ್ ಅಂದರೆ ಏನು, ರೌಟರ್ ಅಂದರೆ ಏನು, ಬ್ರಿಡ್ಜ್ ಅಂದರೆ ಏನು, ನನ್ನ ಕಂಪ್ಯೂಟರ್ ಮ್ಯಾರಥಾನ್ ಅಂತ ವಿಡಿಯೋ ಅದ, 2 ವಿಡಿಯೋ ಅದ ಪ್ರಮುಖವಾಗಿ ಕಂಪ್ಯೂಟರ್ ಮ್ಯಾರಥಾನ್. ಒಂದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಸ್ಲೈಡ್ಸ್, ಇನ್ನೊಂದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ನಿಮ್ಗೆ ಯಾವ ವಿಡಿಯೋ ಬೇಕಲ್ಲ ಅದನ್ನು ನೋಡ್ಬೋದು. ಅವುಗಳಲ್ಲಿ ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗಿದ್ದೀನಿ, ಸರಿನಾ? ಸದ್ಯಕ್ಕೆ ಡೇಟಾ ರೌಟ್ ಅಂತ ಬಂದಾಗ ಗೊತ್ತಿರಲಿ ರೌಟರ್ಸ್. ನೆಕ್ಸ್ಟ್ 27ನೇ ಪ್ರಶ್ನೆ, ಇನ್ ಕಂಪ್ಯೂಟಿಂಗ್ ಬ್ಲೂಟೂತ್ ಟೆಕ್ನಾಲಜಿ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್. ಬ್ಲೂಟೂತನ್ನು ಪ್ರಮುಖವಾಗಿ ಏನಕ್ಕೆ ಬಳಕೆ ಮಾಡ್ತಾರೆ? ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್, ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್, ಸರ್ಚಿಂಗ್ ಫಾರ್ ದ ವೈಫೈ ನೆಟ್ವರ್ಕ್ಸ್, ಆರ್ ವರ್ಚುವಲ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಆಗಲ್ಲ, ವೈಫೈಗೆ ಅದಕ್ಕೂ ಸಂಬಂಧನೇ ಇಲ್ಲ, ಲಾಂಗ್ ಡಿಸ್ಟೆನ್ಸ್ಗೆ ಇದನ್ನು ನಾವು ಬಳಕೆ ಮಾಡೋಕ್ಕೆ ಆಗಲ್ಲ. ಹಾಗಾದರೆ ಸರಿಯಾಗಿರೋ ಉತ್ತರ ಏನಾಗ್ತದೆ ಈ ಪ್ರಶ್ನೆಗೆ? ಆಪ್ಷನ್ ಬಿ, ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್. ಓಕೆ, ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್ಗೆ ಬ್ಲೂಟೂತನ್ನು ನಾವು ಬಳಕೆ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಫೈಲನ್ನು ಕಳಿಸ್ಬೇಕಾಗಿತ್ತಪ್ಪ ಅಥವಾ ಒಂದು ಮೂವಿಯನ್ನು ಕಳಿಸ್ಬೇಕಾಗಿತ್ತು, ಅವಾಗ ಏನಂತ ಹೇಳ್ತೀವಿ ನಾವು? ನಿನ್ನ ಬ್ಲೂಟೂತನ್ನು ಆನ್ ಮಾಡು ಅಂತ ಹೇಳ್ತೀವಿ. ಸೊ ಅವಾಗ ನಾವು ಈಸಿಲಿಯಾಗಿ ಮತ್ತೊಂದು ಡಿವೈಸ್ ಜೊತೆಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಬಟ್ ಅವರು ಅತಿಯಾದ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಕಮ್ಯುನಿಕೇಷನ್ ಮಾಡೋಕ್ಕಾಗತ್ತಾ? ಇಲ್ಲ, ಅವ್ರು ನಮ್ಮ ಪಕ್ಕದಲ್ಲೇ ಹತ್ತಿರದಲ್ಲೇ ಇರಬೇಕು. ಅದಕ್ಕೋಸ್ಕರನೇ ಈ ಆಪ್ಷನನ್ನು ನಾವು ಇಲ್ಲಿ ಎಲಿಮಿನೇಟ್ ಮಾಡಬೇಕಾಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 28. ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಫೈರ್ವಾಲ್? ಫೈರ್ವಾಲ್ದ ಮುಖ್ಯ ಕೆಲಸ ಏನಂತ ಕೇಳ್ತಾ ಇದ್ದಾರೆ. ಟು ಪ್ರಿವೆಂಟ್ ದ ವೈರಸಸ್, ಟು ಬ್ಲಾಕ್ ದ ಅನ್ಅಥರೈಸ್ಡ್ ಎಕ್ಸೆಸ್, ಟು ಎನ್ಹ್ಯಾನ್ಸ್ ದ ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್, ಆರ್ ಟು ಎನ್ಕ್ರಿಪ್ಟ್ ದ ಡೇಟಾ. ಫೈರ್ವಾಲ್ದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಂತ ಕೇಳ್ತಾ ಇರೋದು ಇಲ್ಲಿ. ಪ್ರಿವೆಂಟ್ ದ ವೈರಸಸ್ ಆಗಲ್ಲ, ಯಾಕಂದರೆ ವೈರಸ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ ನಮ್ಮ ಕಂಪ್ಯೂಟರ್ಗಳಿಗೆಲ್ಲ. ಓಕೆ, ಸೊ ಅದಕ್ಕೆ ಫೈರ್ವಾಲ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಡೇಟಾ ಎನ್ಹಾನ್ಸ್ ಕೂಡ ಮಾಡಲ್ಲ ಇದು, ಟ್ರಾನ್ಸ್ಮಿಷನ್ ಸ್ಪೀಡನ್ನು ಕೂಡ ಎನ್ಕ್ರಿಪ್ಟ್ ಮಾಡೋಕ್ಕೆ ಕೂಡ ಬಳಸಲ್ಲ. ಅನ್ಅಥರೈಸ್ಡ್ ಎಕ್ಸೆಸ್ಸನ್ನು ಪ್ರಿವೆಂಟ್ ಮಾಡ್ತದೆ. ಅನ್ಅಥರೈಸ್ಡ್ ಎಕ್ಸೆಸ್ ಅಥವಾ ನೆಟ್ವರ್ಕ್ ಫಿಲ್ಟರ್ ಕೂಡ ಅನ್ಬೋದು, ಇದಕ್ಕೆ ನಾವು ನೆಟ್ವರ್ಕ್ ಫಿಲ್ಟರಿಂಗ್ ಅಂತ ಕೂಡ ಅನ್ಬೋದು ಫೈರ್ವಾಲ್ ಅಂತ ಬಂದಾಗ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಅ ರಿಲೇಷನಲ್ ಡೇಟಾಬೇಸ್? ರಿಲೇಷನಲ್ ಡೇಟಾಬೇಸ್ ಅಂತ ಯಾವುದನ್ನು ಕರಿತೀವಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ? ಮ್ಯಾಂಗೋ ಡಿ ಬಿ, ಒರಾಕಲ್, ಕ್ಯಾಸೆಂಡ್ರಾ ಆ್ಯಂಡ್ ರೆಡಿಸ್. ಓಕೆ, ರಿಲೇಷನಲ್ ಡೇಟಾಬೇಸ್ ಅಂದರೆ ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ರಿಲೇಷನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ರಿಲೇಷನನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಎಲ್ಲಿ ಆಗ್ತದೆ ಅದು? ಎಸ್, ಒರಾಕಲಲ್ಲಿ ನಾವು ರಿಲೇಷನಲನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಓಕೆ, ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಲೇಷನಲ್ ಡೇಟಾಬೇಸ್. ಸೊ ಸದ್ಯಕ್ಕೆ ಮಾರ್ಕೆಟಲ್ಲಿ ಕೆಸೆಂಡ್ರಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೋಸ್ಟ್ ಆಫ್ ದ ನ್ಯೂಲಿ ಬಿಲ್ಡ್ ಕ್ಲೌಡ್ ಟೆಕ್ನಾಲಜಿಗಳೆಲ್ಲ ಕೆಸೆಂಡ್ರಾ ಕಡೆಗೆ ಹೋಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಡೈನಾಟ್ರೇಸ್ ಅಂತ ಒಂದು ನೆಟ್ವರ್ಕಿಂಗ್ ಟೂಲ್ ಅದ, ಡೈನಾಟ್ರೇಸ್ ಅಂತ. ದಿಸ್ ಒನ್ ವಿ ಯೂಸ್ ಇಟ್ ಫಾರ್ ದ ಮಾನಿಟರಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಆರ್ ಟೆಸ್ಟಿಂಗ್ ಪರ್ಪಸ್ ಆ್ಯಂಡ್ ಇವನ್ ನಾವು ಡಿಪ್ಲಾಯ್ ಕೂಡ ಮಾಡ್ಬೋದು. ಸಾಫ್ಟ್ವೇರ್ಗಳನ್ನು ಡಿಪ್ಲಾಯ್ ಮಾಡೋಕ್ಕೆ ಕೂಡ ಈ ಡೈನಾಟ್ರೇಸ್ ಅಂತಕ್ಕಂಥ ಸಾಫ್ಟ್ವೇರನ್ನು ಬಳಕೆ ಮಾಡ್ತಾರೆ. ಸೊ ತನ್ನ ಡೇಟಾವನ್ನು ಯಾವ ಒಂದು ಡಿ ಬಿಯಲ್ಲಿ ಸ್ಟೋರ್ ಮಾಡ್ಕೋತದ ಅಂದರೆ ಕೆಸೆಂಡ್ರಾ ಡಿ ಬಿಯಲ್ಲಿ ಸ್ಟೋರ್ ಮಾಡ್ಕೋತದ. ಇವನ್ ಮೈ ಸೀಕ್ವೆಲ್ಗಳನ್ನೆಲ್ಲ ಕೂಡ ನಾವು ರಿಲೇಷನಲ್ ಡೇಟಾಬೇಸ್ ಅಂತ ಕರಿಬೇಕಾಗ್ತದೆ, ಸರಿನಾ? ನೆಕ್ಸ್ಟ್ 30ನೇ ಪ್ರಶ್ನೆ, ಇದು ಕೂಡ ನಮಗೆ ವಿಂಡೋಸ್ಗೆ ಸಂಬಂಧಪಟ್ಟಿರೋದು. ಇನ್ ವಿಂಡೋಸ್ ವಿಚ್ ಶಾರ್ಟ್ಕಟ್ ಕೀ ಈಸ್ ಅ ಕಾಂಬಿನೇಷನ್ ಯೂಸ್ ಟು ಲಾಕ್ ದ ಕಂಪ್ಯೂಟರ್? ಕಂಪ್ಯೂಟರನ್ನು ಲಾಕ್ ಮಾಡಬೇಕಾಗಿತ್ತಂದರೆ ನಾವು ಯಾವ ಶಾರ್ಟ್ಕಟನ್ನು ಬಳಕೆ ಮಾಡ್ಕೋತೀವಿ? ಕಂಟ್ರೋಲ್ ಎಲ್, ಕಂಟ್ರೋಲ್ ಅಲ್ ಡಿಲೀಟ್, ವಿಂಡೋಸ್ ಎಲ್ ಆ್ಯಂಡ್ ವಿಂಡೋಸ್ ಡಿ. ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥದ್ದು. ವಿಂಡೋಸ್ ಎಲ್ ಬಳಕೆ ಮಾಡ್ತೀವಿ. ಎಲ್ ಇಂಡಿಕೇಟ್ಸ್ ಲಾಕ್. ಹಾಗೆ ಇದು ಸಿ ರೈಟ್ ಆನ್ಸರ್ ಆದರೆ ಈ ಪ್ರಶ್ನೆಗೆ. ವಾಟ್ ಅಬೌಟ್ ಬಿ? ಕಂಟ್ರೋಲ್ ಅಲ್ಟ್ ಡಿಲೀಟ್ ಅಂತ ನಾವೇನಾದರೂ ಪ್ರೆಸ್ ಮಾಡಿದರೆ ಅದು ನಮಗೆ ಲೈಕ್ ಶಟ್ ಡೌನ್ ಮಾಡಲಿಕ್ಕೆ ಆಪ್ಷನನ್ನು ಕೇಳ್ತದೆ. ಯಾವುದಕ್ಕೆ? ಶಟ್ ಡೌನ್ ಮಾಡಲಿಕ್ಕೆ ಆಪ್ಷನನ್ನು ಕೇಳ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಶಟ್ ಡೌನ್ ಅಂತ ಮೇನ್ಲಿ ನೆನಪಿಡು. ಅದು ಒಂದೇ ಕೆಲಸನ, ಸೊ ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸಕ್ಕೂ ಬಳಕೆ ಮಾಡೋದು. ಲೈಕ್ ಸ್ವಿಚ್ ಯೂಸರ್ ಕೂಡ ಮಾಡ್ಕೋಬೋದು. ಸ್ವಿಚ್ ಯೂಸರ್, ಚೇಂಜ್ ಪಾಸ್ವರ್ಡ್. ಓಕೆ, ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗಿತ್ತಪ್ಪ ನಿಮ್ಮ ಕಂಪ್ಯೂಟರ್ಗೆ. ಏನು ಮಾಡ್ಬೋದು? ಯು ಜಸ್ಟ್ ಕ್ಲಿಕ್ ಆನ್ ಕಂಟ್ರೋಲ್ ಅಲ್ ಡಿಲೀಟ್, ಇಟ್ ವಿಲ್ ಪ್ರಾಂಪ್ಟ್ ಟು ದ ನೆಕ್ಸ್ಟ್ ಪೇಜ್ ವೇರ್ ಇಟ್ ವಿಲ್ ಆಸ್ಕ್ ಫಾರ್ ಚೇಂಜಿಂಗ್ ದ ಪಾಸ್ವರ್ಡ್. ಆರ್ ಓಪನ್ ಟಾಸ್ಕ್ ಮ್ಯಾನೇಜರ್ ಅಂತ ಕೂಡ ಹೇಳ್ಬೋದು. ಓಪನ್
ಟಾಸ್ಕ್ ಮ್ಯಾನೇಜರ್. ಸೊ ಈ ಎಲ್ಲ ಕೆಲಸವನ್ನು ನಾವು ಕಂಟ್ರೋಲ್ ಅಲ್ಟ್ ಡಿಲೀಟ್ ಶಾರ್ಟ್ಕಟ್ ಕೀಯನ್ನು ಬಳಕೆ ಮಾಡಿ ಮಾಡಬಹುದಾಗೈತೆ. ಅದನ್ನು ಹೊರತುಪಡಿಸಿದರೆ ಮತ್ತಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಂಡೋಸ್ ರಿಲೇಟೆಡ್ ಶಾರ್ಟ್ಕಟ್ಸ್ ಅಂತ ನೋಡಿದರೆ ಕಂಟ್ರೋಲ್ ಸಿ ಅಂದರೆ ಕಾಪಿಗೋಸ್ಕರ ಬಳಸ್ತೀವಿ, ಕಂಟ್ರೋಲ್ ಎಕ್ಸ್ ಅಂತ ಬಂದರೆ ಕಟ್ಗೋಸ್ಕರ ಬಳಸ್ತೀವಿ, ಕಂಟ್ರೋಲ್ ವಿ ಅಂತ ಬಂದರೆ ಪೇಸ್ಟ್ಗೋಸ್ಕರ, ಜೆಡ್ ಅಂತ ಬಂದರೆ ಅಂಡು, ವೈ ಅಂತ ಬಂದರೆ ರೀಡು, ಎ ಅಂತ ಬಂದರೆ ಸೆಲೆಕ್ಟ್ ಆಲ್, ಎಸ್ ಅಂತ ಬಂದರೆ ಸೇವ್ ಮಾಡೋ ಸಲುವಾಗಿ, ನೆಕ್ಸ್ಟ್ ಅಲ್ಟ್ ಪ್ಲಸ್ ಟ್ಯಾಬ್ ಅಂತ ಬಳಸ್ತೀವಿ, ವೆರಿ ಇಂಪಾರ್ಟೆಂಟ್, ಅಲ್ಟ್ ಪ್ಲಸ್ ಟ್ಯಾಬ್. ಸೊ ಈ ಅಲ್ಟ್ ಪ್ಲಸ್ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಸ್ವಿಚ್ ಬಿಟ್ವೀನ್ ದ ಓಪನ್ ಅಪ್ಲಿಕೇಶನ್, ಯಾವೆಲ್ಲ ಅಪ್ಲಿಕೇಶನ್ಗಳು ಓಪನ್ ಇರ್ತಾವಲ್ಲ ಸೊ ಅದರ ಹಿಂದ್ಗಡೆ ಮುಂದ್ಗಡೆ ಮಾಡಬೇಕಾಗಿತ್ತಂದರೆ ನಾವು ಅಲ್ಟ್ ಪ್ಲಸ್ ಟ್ಯಾಬನ್ನು ಕ್ಲಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬರೋದು ಅಲ್ಟ್ ಪ್ಲಸ್ F4. ಅಲ್ಟ್ ಪ್ಲಸ್ F4 ಇಂಪಾರ್ಟೆಂಟ್, ಇದನ್ನು ಮೊನ್ನೆ ಎಕ್ಸಾಮಲ್ಲಿ ಕೂಡ ಕೇಳಿದರು. ಇದು ಕ್ಲೋಸ್ ದ ಆ್ಯಕ್ಟಿವ್ ವಿಂಡೋ, ಕ್ಲೋಸ್ ದ ಆ್ಯಕ್ಟಿವ್ ವಿಂಡೋ ಅಥವಾ ಅಪ್ಲಿಕೇಶನ್ ಅಂತ ಬರ್ತದೆ. ವಿಂಡೋಸ್ ಡಿ ಅಂತ ಬಂದರೆ ಶೋ ದ ಡೆಸ್ಕ್ಟಾಪ್ ಆರ್ ಮಿನಿಮೈಸ್ ಆಲ್ ವಿಂಡೋಸ್, ವೆರಿ ಇಂಪಾರ್ಟೆಂಟ್. ವಿಂಡೋಸ್ ಡಿ ಕೆಲಸ ಏನಂತ ಕೇಳ್ತಾರೆ, ಇಲ್ಲಿದೆ ನೋಡಿ. ವಿಂಡೋಸ್ ಡಿ ದ ಕೆಲಸ ಶೋ ದ ಡೆಸ್ಕ್ಟಾಪ್ ಆರ್ ಮಿನಿಮೈಸ್ ಆಲ್ ವಿಂಡೋಸ್, ಎಲ್ಲ ವಿಂಡೋಗಳನ್ನು ಮಿನಿಮೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ವಿಂಡೋ ಪ್ಲಸ್ ಎಲ್ ಅಂದರೆ ಅದು ಆಲ್ರೆಡಿ ಗೊತ್ತಾಯಿತು, ಲಾಕ್ ದ ಕಂಪ್ಯೂಟರ್. ಸಪೋಸ್ ನಿಮಗೆ ವಿಂಡೋಸ್ ಪ್ಲಸ್ ಎಮ್ ಅಂತ ಕೇಳಿದರೆ ಸಿಂಪಲ್, ಮಿನಿಮೈಸ್ ದ ಕಂಪ್ಯೂಟರ್. ನೆಕ್ಸ್ಟ್ ಶಿಫ್ಟ್ ಪ್ಲಸ್ ಡಿಲೀಟ್, ಮೊನ್ನೆ ಎಕ್ಸಾಮಲ್ಲಿ ಕೇಳಿದರೆ ನೋಡಿ, ಇದು ನಾನ್ ಎಚ್ ಕೆ ಎಕ್ಸಾಮಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಟೈಪ್ ಮಾಡಿದರೆ ನೀವು ಪರ್ಮನೆಂಟ್ಲಿ ಡಿಲೀಟ್ ದ ಡೇಟಾ. ಸಪೋಸ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪ್ ಅಂದರೆ ಓಪನ್ ದ ಟಾಸ್ಕ್ ಮ್ಯಾನೇಜರ್ ಡೈರೆಕ್ಟ್ಲಿ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿದರೆ ಸರಿನಾ. ಸಪೋಸ್ ನಿಮಗೆ ರನ್ ಡೈಲಾಗ್ ಬಾಕ್ಸ್ ಓಪನ್ ಆಗಬೇಕಾಗಿತ್ತಂದರೆ ವಿಂಡೋಸ್ ಪ್ಲಸ್ ಆರ್ ಅಂತ ಟೈಪ್ ಮಾಡಬೇಕು. ಸರ್ಚ್ ಬರಬೇಕಾಗಿತ್ತಂದರೆ ವಿಂಡೋಸ್ ಪ್ಲಸ್ ಎಸ್ ಅಂತ ಟೈಪ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ, ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸರಿನಾ. ಸೊ ಇದಾಗಿತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ 2. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಕಂಟೆಂಟ್ ಇಷ್ಟ ಆಗ್ತಾ ಇತ್ತಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬೈ ಫಾರ್ ನಾವ್.